ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡೇ 4 ಡೇ ಡಯಟ್ ವ್ಲಾಗು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು, ಸಾರಿ. ಯಾಕೆ ಏನು ಅಂತ ಕೂಡ ರೀಸನ್ ಹೇಳ್ತೀನಿ ನೋಡಿ. ಫಸ್ಟ್ಲಿ ಸಾರಿ, ಡೈಲಿ 8 ಗಂಟೆಗೆ ವೆಯ್ಟ್ ಮಾಡ್ತಾ ಇರ್ತೀರ, ಬಟ್ ಇವತ್ತು 3 ಅವರ್ ಲೇಟ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಸಾರಿ, ಓಕೆನಾ. ಸೊ ಡೇ 4 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ನೋಡೋಣ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ತುಪ್ಪ ಖಾಲಿ ಆಗಿತ್ತು, ಡಬ್ಬ ಕೂಡ ನೆನ್ನೆನೇ ತೊಳೆದಿಟ್ಟಿದ್ದೆ. ಸೊ ಮಕ್ಳಿಗೋಸ್ಕರ ನಾನು ಯಾವುದೇ ಬ್ರ್ಯಾಂಡ್ ತುಪ್ಪ ತರಲಿ ಒಂದು ಸಲ ಕಾಯಿಸ್ಬಿಟ್ಟೆ ಹಾಕೋದು. ನೋಡಿ, ಲಾಸ್ಟಿಂದು ಕೂಡ ಇಷ್ಟು ಉಳಿದಿತ್ತು ಡಬ್ಬದಲ್ಲಿ. ಸೊ ಅದನ್ನು ಕೂಡ ಬಿಸಿ ಮಾಡೇ ಇಡ್ತೀನಿ. ಯಾವಾಗಲೂ ಅಷ್ಟೇ ತುಪ್ಪನ ಬಿಸಿ ಮಾಡಿಬಿಟ್ಟೆ ನಾನು ಹಾಕೋದು. ಇನ್ನು ನಿನ್ನೆ ನೈಟೇ ನಾನು ಡೈಲಿ ಇನ್ನು ನಮ್ಮ ಡಯಟಲ್ಲಿ ಒಂದೊಂದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ, ಹೆಲ್ತಿಗೆ ತುಂಬ ಒಳ್ಳೆ ಆಗಿರೋವಂಥದ್ದು ಯಾವುದೇ ಆಗಲಿ ಇದು ಮಾಡ್ಕೊಳ್ಳೋಣ ಅಂತ ಏನು ಮಾಡಿದ್ದೆ ಅಂತಂದರೆ, ನುಗ್ಗೆ ಸೊಪ್ಪಿನ ಪೌಡರ್ ಮಾಡಿಟ್ಟಿದ್ದೆ ಸ್ನೇಹಿತರೆ. ನುಗ್ಗೆ ಸೊಪ್ಪು ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಫುಲ್ ಪೌಡರಾಗಿ ಮಾಡಿಟ್ಕೊಂಡಿದ್ದೆ. ಸೊ ಹಾಗೆ ಈ ಪೌಡರ್ದು ಮಿಕ್ಸಿಲೆಲ್ಲ ಹಾಗೆ ಇರುತ್ತಲ್ಲ, ಇದು ಕೂಡ ಒಂದು ಆರಾಮಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಇರುತ್ತೆ. ಸೊ ನಾನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನೈಟ್ ಹಾಗೆ ಇಟ್ಟಿದ್ದೆ ನಾನು, ಓಕೆನಾ. ಸೊ ಅದನ್ನೇ ಇವಾಗ 1 ಲೋಟ ತೊಗೊತಾ ಇದ್ದೀನಿ, ಓಕೆನಾ. ತುಂಬ ಒಳ್ಳೆಯದು ಸ್ನೇಹಿತರೆ, ನುಗ್ಗೆ ಸೊಪ್ಪು ಅನ್ನೋದು ನಮಗೆ ಬಾಡಿಗೆ ತುಂಬ ಒಳ್ಳೆಯದು, ಕೂದಲಿಗಾಗಿರ್ಬೋದು ತುಂಬ ಒಳ್ಳೆಯದು. ಇದಕ್ಕೆ ಆದಂಥ ಕೆಲವೊಂದು ಪೋಷಕಾಂಶಗಳಿರುತ್ತೆ. ಅದು ನಮ್ಮ ಡಯಟಲ್ಲಿ ವೆಯ್ಟ್ ಲಾಸ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಳ್ಳೆಯದು. ಇನ್ನು ನೀವು ಕೇಳ್ಬೋದು, ಅಕ್ಕ ಬೆಟ್ಟದ ನೆಲ್ಲಿಕಾಯಿ ತಿಂತಾ ಇದ್ದೀರಾ ಇಲ್ವಾ ಅಂತಂದರೆ, ಫಸ್ಟು ನಾನು ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿ ಬಂದು ವೆಯ್ಟ್ ಚೆಕ್ ಮಾಡ್ಕೊಂಡಿದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ನಾನು ಬೆಟ್ಟದ ನೆಲ್ಲಿಕಾಯಿ ತಿನ್ನೋ ಅಂಥದ್ದು, ಓಕೆನಾ. ಸೊ ಒಂದು ನೆಲ್ಲಿಕಾಯಿ ಎಷ್ಟು ಪೀಸ್ ಬರುತ್ತೋ ಅಷ್ಟು ಪೀಸು ದಿನಕ್ಕೆ ಕಂಟಿನ್ಯೂಗಿ ಒಂದು 4ರಿಂದ 5 ಪೀಸು ತೊಗೊತೀನಿ. ಅದು 1 ಟೈಮ್ ಖಾಲಿ ಹೊಟ್ಟೆಲಿ ತೊಗೊತೀನಿ. ಅದಾದಮೇಲೆ ಇದು ನುಗ್ಗೆ ಸೊಪ್ಪಿನ ಜ್ಯೂಸ್ ತೊಗೊಳ್ಳೋಣ ಅಂದರೆ ನುಗ್ಗೆ ಸೊಪ್ಪಿನ ಕಷಾಯ ಅನ್ಬೋದು, ನುಗ್ಗೆ ಸೊಪ್ಪಿನ ಜ್ಯೂಸ್ ಅನ್ಬೋದು, ಹೇಗಾದರೂ ನಾವು ತೊಗೋಬೋದು. ಆ್ಯಕ್ಚುಲಿ ಇದು ಕಷಾಯ ಥರ ಬಿಸಿನೀರಿಗೆ ಇದನ್ನು ಬೆರೆಸ್ಕೊಂಡು ಕುಡಿಯೋದ್ರಿಂದ, ಜೀರಿಗೆ ಹಾಕಿರ್ತೀವಿ ಮತ್ತು ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರೋಂಥ ಮೆಟಬಾಲಿಸಮ್ ರೇಟ್ ಅನ್ನೋದು ಚೆನ್ನಾಗಿರುತ್ತೆ. ದಿನ ಪೂರ್ತಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಇದಾಗುತ್ತೆ, ಓಕೆನಾ. ಸೊ ಇದಕ್ಕೆ ನಾನು ಇನ್ನೂ 1/2 ಟೇಬಲ್ ಸ್ಪೂನಷ್ಟು ಪೌಡರ್ನ ಕೂಡ ಮಿಕ್ಸ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ಹಳ್ಳಿ ಸೈಡ್ ಇರೋರ್ಗಂತೂ ನಿಜವಾಗ್ಲೂ ಪುಣ್ಯ ಮಾಡಿರ್ತೀರ, ಪ್ರತಿಯೊಂದು ಸಿಗುತ್ತೆ. ಕರಿಬೇವು ತೊಗೋಬೋದು, ಅಂದರೆ ಕರಿಬೇವು ಮರಗಳಿರ್ತವೆ, ತಂದು ಅದನ್ನು ಪುಡಿ ಮಾಡಿ ಇಟ್ಕೋಬೋದು, ಚಟ್ನಿ ಪುಡಿ ಥರ. ಪ್ರತಿಯೊಂದು ಪಲ್ಯಕ್ಕೂ ಪ್ರತಿಯೊಂದಕ್ಕೂ ಹಾಕ್ಬೋದು. ಸ್ವಲ್ಪ ಗಾಡಿಗಳು ಇದು ಬರುತ್ತೆ ನೋಡ್ಕೊಳ್ಳಿ. ಇನ್ನು ನಿನ್ನೆ ನಾನು ಬಿರಿಯಾನಿ ತಿಂದು ಕೂಡ 72.200 ಆಗಿದ್ದೀನಿ, 72.500 ಇದ್ದೆ. ಸೊ ನಿನ್ನೆಗೆ ಇವತ್ತಿಗೂ 300 ಗ್ರಾಮ್ಸ್ ಅನ್ನೋದು ಕಮ್ಮಿ ಆಗಿದೆ. ಐ ಆಮ್ ಸೋ ಹ್ಯಾಪಿ. ನಾನು ನಿಜ ಸ್ವಲ್ಪನೇ ತಿಂದಿದ್ದು, ಬಟ್ 1 ಪ್ಲೇಟ್ ಬಿರಿಯಾನಿಗೆ ನಮಗೆ ಅರೌಂಡ್ ಎಷ್ಟಿರುತ್ತೆ ಅಂತಂದರೆ 1000 ಕ್ಯಾಲೋರೀಸ್ ಇರುತ್ತೆ. ಇನ್ನು ಅದಾದಮೇಲೆ ಮಟನ್ನು, ಆದರೆ ಚಿಕನ್ನು ಮಟನ್ನು ಬಿರಿಯಾನಿ 3 ತಿಂದು ಕೂಡ ನಾನು 300 ಗ್ರಾಮ್ ಕಮ್ಮಿ ಆಗಿದ್ದೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ಕೊತೀನಿ. ಪ್ರೌಡ್ ಆಫ್ ಯು ಅಂತ ಹೇಳ್ತಿದ್ದೀನಿ, ಸಾರಿ. ತುಂಬ ಜನ ವೆಯ್ಟ್ ಅನ್ನೋದು ಅಪ್ಡೇಟ್ ಮಾಡ್ತಿದ್ದೀರಾ. ಆಮೇಲೆ ಅಕ್ಕ ಇವತ್ತಿಂದ ಜಾಯ್ನ್ ಆಗ್ತೀನಿ ಅಂತ ಕೂಡ ಹೇಳಿದ್ದೀರಾ. ಮಾಡಿ ಸ್ನೇಹಿತರೆ, ನನ್ನ ವೀಡಿಯೋಸ್ ನೋಡಿ ನೀವು ಮಾಡ್ತೀನಿ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ, ತುಂಬ ಖುಷಿಯಾಗುತ್ತೆ. ನಮ್ಮ ಮಕ್ಕಳಿಗೆ ಬೆಳಗ್ಗೆನೇ ಚಿತ್ರಾನ್ನ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಅದಾದಮೇಲೆ ಗೆಣಸು ಕೂಡ ಬೇಯಿಸಿದ್ದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಆಮೇಲೆ ಏನು ಇದು 11 ಡೇಸಲ್ಲಿ ನಾನು 69 ನೋಡ್ತೀನೋ ಇಲ್ವೋ, ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೆಯ್ಟ್ ಅಂತೂ ಕಮ್ಮಿ ಆಗಬೇಕು ಅನ್ನೋದು ಇದೆ. ಅದಕ್ಕೆ ನನ್ನ ಡೆಡಿಕೇಶನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾನಂತೂ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ನೋಡಿ ಏನು ಎತ್ತ ಅಂತ, ತುಂಬ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ವ್ಲಾಗುಗಳಂತೂ ನನಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ಇನ್ನು ನನ್ನ ಮೇಲೆ ನನಗೆ ಹೋಪ್ ಅನ್ನೋದು ಬಂದಿದೆ, ಪಕ್ಕ ಕಮ್ಮಿ ಆಗ್ತೀನಿ ಅಂತ. ಸೊ 100 ಗ್ರಾಮ್ ಅಷ್ಟು ಸ್ವೀಟ್ ಪೊಟ್ಯಾಟೊ ತೊಗೊತಾ ಇದ್ದೀನಿ. ಒಂದು 9 ಗಂಟೆ ಹಾಗೆ ಸ್ವೀಟ್ ಪೊಟ್ಯಾಟೊ ತೊಗೊತೀನಿ ಸ್ನೇಹಿತರೆ. ನಿಮಗೆ ಒಂದು ಪಪ್ಪಾಯ ಇದ್ದರೆ ಪಪ್ಪಾಯ ಒಂದು 200 ಗ್ರಾಮ್ಸ್ ತೊಗೊಳ್ಳಿ, ಅದು ಕೂಡ ಅರೌಂಡ್ ಒಂದು 86 ಕ್ಯಾಲೋರೀಸ್ ಬರುತ್ತೆ. ಇಲ್ಲ ಅಂತಂದರೆ ಇದು ತೊಗೊಳ್ಳಿ, ಸ್ವೀಟ್ ಪೊಟ್ಯಾಟೊ ಅಂತೂ ತುಂಬ ಒಳ್ಳೆಯದು. ಹಂಗಂತ ಜಾಸ್ತಿ ತೊಗೋಬಾರ್ದು, ಒಂದು ದಿನಕ್ಕೆ ಒಂದು 100 ಗ್ರಾಮ್ಸು
ಆ ಥರ ತೊಗೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಡಯಟಲ್ಲಿ, ಓಕೆನಾ. ಇನ್ನು ನನಗೆ ಬೆಳಗ್ಗೆನೇ ಏನಾದರೂ ಪ್ರೋಟೀನ್ ಅಂದರೆ ವೆಜ್ ದಿವಸ ಅಂತೂ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡುತ್ತೆ ಸ್ನೇಹಿತರೆ. ವೆಜ್ ದಿವಸ ಏನು ಪ್ರೋಟೀನ್ ತೊಗೊಳ್ಳೋದು ಅಂತ. ಇನ್ನೊಂದು ಏನಪ್ಪ ಅಂತಂದರೆ ನನಗೂ ಕೆಲವೊಂದು ಟೈಮ್ ಆಗುತ್ತೆ, ಈ ಕಾಳುಗಳೇನಾದರೂ ಯಥೇಚ್ಛವಾಗಿ ತೊಗೊಂಡಾಗ ಏನಾಗುತ್ತೆ, ಬ್ಲೋಟಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಈಗ ಕಾಬೂಲ್ ಕಡಲೆ ಆಗ್ಬೋದು, ಅಥವಾ ಮಾಮೂಲಿ ಕಡಲೆ ಕಾಳು ಆಗಿರ್ಬೋದು, ಅಲಸಂದೆ ಕಾಳು, ನುಗ್ಗೆ ಸೊಪ್ಪಿಗೆ ಏನಾದರೂ ಹಾಕ್ಕೊಂಡಿರ್ತೀವಲ್ಲ, ಅದು ಇನ್ನೂ ಸ್ವಲ್ಪ ಟೇಸ್ಟ್ ಕೊಟ್ಬಿಡುತ್ತಲ್ವಾ. ಸೊ ಆವಾಗ ಈ ಕಾಳುಗಳು ತೊಗೊಂಡಾಗ ನನಗೆಲ್ಲೋ ಒಂದು ಕಡೆ ಬ್ಲೋಟಿಂಗ್ ಥರನೇ ಇರುತ್ತೆ. ಅಂದರೆ ಹೊಟ್ಟೆ ಉಬ್ಬರಿಸೋ ಥರ, ಸ್ವಲ್ಪ ಗ್ಯಾಸ್ಟ್ರಿಕ್ ಫಾರ್ಮ್ ಆದಂಗೆ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಿನ್ನೆ ಒಂದು 200 ಗ್ರಾಮ್ಸ್ ಆಫ್ ಪ್ರೋಟೀನ್ ತಂದಿದ್ದೆ. ಸೊ 200 ಗ್ರಾಮ್ಸ್ ಅಷ್ಟು ತಂದ್ಕೊಬಂದಿದ್ನಲ್ಲ, ಅದರಲ್ಲಿ 100 ಗ್ರಾಮ್ಸ್ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಇನ್ನು 100 ಗ್ರಾಮ್ ನನಗೆ ಮಾತ್ರ ತೊಗೊತಾ ಇದ್ದೀನಿ. ಸೊ ಇದನ್ನು ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು ಸ್ನೇಹಿತರೆ. ನಾನಿಲ್ಲಿ ಸಿಂಪಲ್ಲಾಗಿ ತವಾ ಫ್ರೈ ಥರ ಮಾಡ್ಕೊತಾ ಇದ್ದೀನಿ. ಹೇಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ. ಫಸ್ಟು ಒಂದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂತಂದರೆ ಅದು ಪಾಕೆಟಲ್ಲಿರುತ್ತೆ ಅಲ್ವಾ. ಸೊ ಹಾಗಾಗಿ ಪೀಸ್ ಫಸ್ಟ್ ವಾಶ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಪೀಸಾಗಿ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಇಷ್ಟನೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಬಿಟ್ಟು ಇದಕ್ಕೆ ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಚಾಟ್ ಮಸಾಲ, ಆಮೇಲೆ ಜೀರಿಗೆ ಪೌಡ್ರ್ ಇದ್ದರೆ ಜೀರಿಗೆ ಪೌಡರ್, ಪೆಪ್ಪರ್ ಪೌಡ್ರ್ ಇದ್ದರೆ ಪೆಪ್ಪರ್ ಪೌಡರ್, ಎನಿ ಸ್ಪೈಸಸ್ ಮಸಾಲ ನೀವು ಹಾಕ್ಕೋಬೋದು. ಓಕೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲ್. ಯಾಕಂತಂದರೆ ಆಯಿಲ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಮಸಾಲ ಅನ್ನೋದು ಅದಕ್ಕೆ ಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡ್ರೆ ಇದಾಗುತ್ತೆ. ಒಂದು 15 ನಿಮಿಷ ಬಿಟ್ಬಿಡಿ, ಯಾಕಂದರೆ ಅದು ನೆನಿಬೇಕಲ್ವಾ. ಸೊ ಅದಕ್ಕೆ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ತವಾದಲ್ಲಿ ನೀಟಾಗಿ 4 ಸೈಡು ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಪನ್ನೀರ್ ಡ್ರೈ ಫ್ರೈ ಆಗೋಗುತ್ತೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ನಮಗೆ ಬಾಡಿಗೆ ಪ್ರೋಟೀನು ಕೂಡ ಸಿಕ್ದಂಗೆ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಆಫರಲ್ಲಿ ತರಿಸಿದ್ದೆ, 86 ರುಪೀಸ್ ಏನೋ ಇದು ಪ್ರೋಟೀನ್, ಇದು ಪನ್ನೀರ್ ಏನಿದೆ 200 ಗ್ರಾಮ್ಸು 2 ಡೇಸ್ ತೊಗೋಬೋದು 86 ರುಪೀಸ್ಗೆ. ಅದೇ 86 ರುಪೀಸ್ ನಾವು ಮೊಟ್ಟೆ ತೊಗೊಂಡ್ರೆ 8 ರೂಪಾಯಿ ಅಂದರೂ ಕೂಡ 10 ಮೊಟ್ಟೆ ಬರುತ್ತೆ. ದಿನಕ್ಕೆ 3 ಅಂದರೂ ಕೂಡ 3 ದಿನ ತೊಗೋಬೋದು 9 ಮೊಟ್ಟೆ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ನನಗೆ ವೆಜ್ ದಿವಸ ಸಖತ್ ಬೇಜಾರಾಗ್ಬಿಡುತ್ತೆ, ಅಯ್ಯೋ ಅಂತ. ಅಂದರೆ ನಮ್ಗೆ ಇನ್ನೊಂದು ದಿವಸಕ್ಕೆ ನಮ್ಮ ಥರ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ತುಂಬ ಕಷ್ಟ ಅನಿಸುತ್ತೆ. ಪ್ರೋಟೀನ್ ಬೇಕು ಅಂದರೆ ಅದಕ್ಕೆ ತಕ್ಕನಂಗೆ ದುಡ್ಡು ಬೇಕು ಅಂದರೆ ದುಡಿಬೇಕು ಅಲ್ವಾ. ಸೊ ಆದರೂ ಕೂಡ ನಮ್ಮ ಒಂದು ಇನ್ಕಮ್ ನೋಡ್ಕೊಂಡು ನಾವು ಇದು ಮಾಡಬೇಕಲ್ವಾ. ನಾನು ಯಾವಾಗಲೂ ಪನ್ನೀರು ಅದೇ ಕೆಲಸವಾಗಿ ಇದು ಮಾಡಲ್ಲ. ನೆನ್ನೆನೇ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನೋಡಿಪ್ಪ ಇದಿಷ್ಟು ರೇಟ್ ಇದೆ, ಬಟ್ ಬೇರೆ ಕಡೆ ಎಲ್ಲ ಹೋದರೆ 100 ರುಪೀಸ್ ಇದು. ಸ್ವಲ್ಪ ಆನ್ಲೈನಲ್ಲಿ ಇದು ಮಾಡ್ಕೊಂಡಿದ್ದಕ್ಕೆ ಓಕೆ ಅಂತ. ಕೆಲವೊಂದು ಕಮ್ಮಿಗೆ ಸಿಗುತ್ತೆ, ಕೆಲವೊಂದು ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ಗೆ ಏನು ತೊಗೊತಾ ಇದ್ದೀನಿ ಅಂದರೆ ನೋಡಿ, 4 ಪೀಸಷ್ಟು ಕ್ಯಾರೆಟ್. ಯಾಕಂದರೆ ಆಲ್ರೆಡಿ ನಾನು ಸ್ವೀಟ್ ಪೊಟ್ಯಾಟೊ ತಿಂದಿದ್ನಲ್ವಾ. ಸೊ ಹಾಗಾಗಿ ಕ್ಯಾರೆಟ್ ಅಂತೂ ನಾನು ಯೂಸ್ ಮಾಡ್ತಾನೇ ಇದ್ದೀನಿ ಸ್ನೇಹಿತರೆ ನನ್ನ ಡಯಟಲ್ಲಿ ನೀವು ನೋಡೋದಾದರೆ. ಸೊ ಒಂದು ಅರ್ಧದಷ್ಟು ಸೌತೆಕಾಯಿ ನೋಡ್ತಾ ಇದ್ದೀರಲ್ಲ, ಒಂದು ಅರ್ಧ ಮುಕ್ಕಾಲಷ್ಟು ಸೌತೆಕಾಯಿ, ಪನ್ನೀರ್ ಫ್ರೈ, ಇಷ್ಟೇ ಬ್ರೇಕ್ಫಾಸ್ಟು. ಆಲ್ರೆಡಿ ನಾನು ಸ್ವೀಟ್ ಪೊಟ್ಯಾಟೊ ತಿಂದಿದ್ದೆ, ಅದಾದಮೇಲೆ ಇದು ಕೂಡ ತಿಂದಿದ್ದೆ ಅಲ್ವಾ. ಸೊ ಇದಕ್ಕೇ ಅರೌಂಡ್ ಒಂದು 300 ಕ್ಯಾಲೋರೀಸ್ ಇದೆ, ಓಕೆನಾ. ಅದೊಂದು 86. ಬೆಳಗ್ಗೆನೇ ನನಗೆ ಹೆಚ್ಚು ಕಮ್ಮಿ 400 ಕ್ಯಾಲೋರೀಸ್ ತೊಗೊಂಡಿದ್ದೀನಿ, ಓಕೆನಾ. ಸೊ ಇದಾದಮೇಲೆ ಮಧ್ಯಾಹ್ನಕ್ಕೆ ಊಟ ಏನು ತೊಗೊಂಡೆ ನೋಡೋಣ, ಓಕೆನಾ. ಇದ್ರ ಬಗ್ಗೆನೇ ಹೇಳ್ತಿದ್ನಲ್ವ. ಆರಾಮಾಗಿ ನೀವು ವೆಜ್ಜಲ್ಲೇ ತುಂಬ ಇದು ಮಾಡ್ಕೋಬೋದು. ಮೊಟ್ಟೆ ಇದ್ದರೆ ಮಾತ್ರ ನನಗೆ ಒಂಥರ ಏನಂತಾರೆ ರಾಂಬಣ ಸಿಕ್ದಂಗೆ ಅಂತ ಅನಿಸುತ್ತಲ್ಲ. ಸೊ ಆ ಥರ ಮೊಟ್ಟೆ ಇದ್ಬಿಟ್ರೆ ಯಾವುದು ಇದು ಬೇಡ. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡೋದು ಬೇಡ ಅಂದ್ಕೊಂಡೆ, ರೀಸನ್ ಕೂಡ ಹೇಳ್ತೀನಿ ಯಾಕೆ ಅಂತ. ಬೇಡ ಅಂದ್ಕೊಂಡೆ, ಆದರೂ ಕೂಡ ಯಾಕೋ ಒಂಥರ ಅಯ್ಯೋ ಮತ್ತು ಹೊಟ್ಟೆ ಹಸ್ಕೊಂಡಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿಕೊಂಡು, ಫ್ರೆಂಡು ಸ್ವಲ್ಪ ಪ್ಲೈನ್ ಮಸಾಲ ಗ್ರೇವಿ ಮಾಡಿದರು. ಸೊ ಅದನ್ನು ಈಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಏನು ಅಂತಂದರೆ ಬೀಟ್ರೂಟ್ ಪಲ್ಯ ಮತ್ತು ಇದು ತೊಗೊಬಿಡೋಣ, ಒಂದು ಚಪಾತಿ ಮಾಡ್ಕೊಂಡು ತೊಗೊಬಿಡೋಣ ಅಂತ. ಬಟ್ ಮುದ್ದೆ ಮಾಡಬೇಕಿತ್ತು, ಸೊ ಮಾಡಿಬಿಟ್ಟು ತೊಗೊಂಡೆ ಸ್ನೇಹಿತರೆ, ಇಷ್ಟೇ. ಇದಾದಮೇಲೆ ದಿಢೀರಂತ ನಾನು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಒಂದು ಮಧ್ಯಾಹ್ನದ ಮೇಲೆ ಒಂದು ಔಟ್ಸೈಡ್ ಹೋಗಬೇಕು, ಒಂದು ಮಿನಿ ಟ್ರಿಪ್ ಥರ ಹೋಗಿ ಬರೋಣ ಅಂತಂದ್ಬಿಟ್ಟು ಹೋಗಿದ್ದೆ. ಎಲ್ಲೂ ಇಲ್ಲ,
ಸೊ ನನ್ನ ನಾದಿನಿ ಮಗಳಿದ್ದಾಳಲ್ವ, ಲಾಸ್ಟ್ ಟೈಮ್ ನಾನು ಅವರು ಟೆಂಪಲ್ಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಸೊ ಅವ್ರದ್ದು ಇವತ್ತು ಬರ್ಡೇ. ಸೊ ನಾನು ನನ್ನ ಮಕ್ಕಳು ಸ್ಕೂಲಿಂದ ನನ್ನ ಮಕ್ಕಳನ್ನಿಬ್ಬರನ್ನೂ 3 ಗಂಟೆಗೆ ಸ್ಕೂಲ್ಗೆ ಹೋಗಿ ಫಸ್ಟು ತೇಜುಮ್ಮನ 3 ಗಂಟೆಗೆ ಕರ್ಕೊಬಂದು, ಸೊ ಅದಾದಮೇಲೆ ನನ್ನ ಮಗನ ಹೋಗಿ 3:15 ಹೋಗಿ ಮತ್ತೆ ಹಂಗೆ ಹೋಗಿ ಕರ್ಕೊಬಂದೆ. ಸೊ ಇವ್ರದ್ದೇ ಇವತ್ತು ಬರ್ಡೇ. ಸೊ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಮಾಡೋಕ್ಕೆ ಹೋಗಿದ್ವಿ. ಸೊ ನಾವಿರೋ ಕಡೆಯಿಂದ ಅವ್ರು ಇರೋದು ಕೇರ್ಪುರಮಲ್ಲಿ. ಸೊ ಅಲ್ಲಿಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಲಾಸ್ಟ್ ವೀಕು ಮೀಟ್ ಆಗಿದ್ವಿ, ಸೇಮ್ ಈ ವೀಕು ಕೂಡ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು. ಸೊ ಇವಳು ಹೆಂಗೆ ಅಂತಂದರೆ ಒಂಥರ, ಈಗ ನಮಗೆ ಮನೇಲಿ ಸಿಸ್ಟರ್ಸ್ ಇದ್ದರೆ ಹೆಂಗೆ ಕಿತ್ತಾಡ್ಕೊತೀವಿ ಒಬ್ರ ಮೇಲೊಬ್ಬರು, ಆ ಥರ ಒಂಥರ ಹೆಂಗೆ ಅಂತಂದರೆ ಬಾಂಡಿಂಗು. ಕೆಲವೊಂದು ಟೈಮು ಕೋಪ ಬಂದುಬಿಡುತ್ತೆ ಇವಳ ಮೇಲೆ ನನಗೆ. ಹೆಂಗೆ ಮಾತಾಡ್ಬಿಡ್ತಾಳೆ ಇವಳು ನನ್ನನ್ನು ಅಂತ ಅನಿಸುತ್ತೆ. ಸಮ್ಟೈಮ್ಸ್ ನಾವು ಮತ್ತೆ ಒಂದಾಗ್ತೀವಲ್ಲ, ಆವಾಗ ನಾನು ಅರ್ಥ ಮಾಡ್ಕೊಳ್ಳೋದು ಎಲ್ಲೋ ಒಂದು ಕಡೆ ಮೇ ಬಿ ಇವಳ ಸ್ವಭಾವನೇ ಹಾಗೆ ಅಂತ. ಅಂದರೆ ಫುಲ್ ಆ್ಯಂಡ್ ಫುಲ್ ಸ್ಟ್ರೈಟ್ ಫಾರ್ವರ್ಡು, ಏನಂದರೆ ಏನೂ ಇಟ್ಕೊಳ್ಳಲ್ಲ ಮನಸ್ಸಲ್ಲಿ, ಹೆಂಗಿರೋದು ಹಂಗೆ ಹೇಳ್ಬಿಡ್ತಾಳೆ. ಅದು ಕೆಲವ್ರಿಗೆ ನೋವಾಗುತ್ತಲ್ವ. ಸೊ ಹಾಗಾಗಿ ಬಟ್ ನನ್ನ ಬೆಸ್ಟಿ ಅಂತ ಹೇಳ್ಬೋದು. ಫ್ಯಾಮ್ಲಿಯಲ್ಲಿ ತುಂಬ ಕ್ಲೋಸು, ನನ್ನ ಫ್ಯಾಮ್ಲಿಯಲ್ಲಿ ಎಲ್ಲರ ಜೊತೆನೂ ಕ್ಲೋಸೇ. ಬಟ್ ಇವಳ ಮೇಲೆ ಒಂಚೂರು ಜಾಸ್ತಿ. ಇವಳ ಮೇಲೆ ನಾನು ಹಂಗೆ ಬೈಕೊತಾ ಇರ್ತೀನಿ, ಹಂಗೆ ಅನ್ಕೊತಾ ಇರ್ತೀನಿ, ಮತ್ತು ಅಷ್ಟೇ ಕ್ಲೋಸು. ಓಕೆ, ಸೊ ಹೋಗಿ ಸರ್ಪ್ರೈಸ್ ಮಾಡಿ ನೈಟ್ ಇದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದೆ. ಇನ್ನೊಂದು, ನೈಟಲ್ಲಿ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆಲ್ಲ ಆಗಲ್ಲ ಪಾಪ, ಅವ್ರ ಮುಂದೆಲ್ಲ ನಾವು ಒಂಥರ ಇದು ಮಾಡಬಾರ್ದಲ್ವ. ಸೊ ಹಂಗೂ ಹೋಗಿದ್ದೆ. ಅಕ್ಕ ಅಂದರೆ ನಮ್ಮ ನಾದಿನಿ ಮತ್ತು ಪಲ್ಲು ಫುಲ್ ಶಾಕ್ ಆಗಿಬಿಟ್ರು. ಅತ್ತೇ ಏನತ್ತೆ ಇದು ಸಡನ್ ಸರ್ಪ್ರೈಸು ಅಂತ ಅಂದ್ಬಿಟ್ಟು. ಸೊ ಹೋಗಿ ಅಲ್ಲಿ ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡಿದರು. ನಾನು ಒಂದು 2ರಿಂದ 3 ಒಬ್ಬಟ್ಟು ತಿಂದೆ ಸ್ನೇಹಿತರೆ. ಸೊ ಒಬ್ಬಟ್ಟು ತಿಂದು ಕೇಕ್ ಸ್ವಲ್ಪ ತಿಂದು ನನ್ನ ಡಯಟ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಓಕೆನಾ, ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಕಮ್ಮಿ ಆಗಿದ್ದೀನಿ ಏನು ಅಂತ. ಓಕೆನಾ, ಸೊ ಇದು ಸ್ನೇಹಿತರೆ, ನಾವು 3 ಜನ ಹೋಗಿ ಅವ್ರಿಗೆ ಅದರಲ್ಲೂ ಟೇಸ್ಟ್ ಇತ್ತು, ಅಲ್ಲೇ ಹೋಗಿ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಬಂದೆ. ಸೊ ಒಂಥರ ಜಾಲಿ, ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದು, ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ನನಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ಅವರು ಕೂಡ ತುಂಬ ಖುಷಿಪಟ್ಟರು ಪಾಪ, ಮಕ್ಕಳನ್ನ ಹೇಳ್ಕೊಂಡು ಅಲ್ಲಿಂದ ಬಂದಿದ್ದಾಳೆ ಅಂತ. ಇನ್ನು ಮಾರ್ನಿಂಗ್ 5:45ಗೆ ಎದ್ದು ರೆಡಿಯಾಗಿ 7:30 ಅಷ್ಟರೊಳಗೆ ಬಂದೆ. ಓಕೆನಾ, ಸೊ ಹಾಗಾಗಿನೇ ನನಗೆ ಇನ್ನು ಹಸ್ಬೆಂಡ್ ಹೋಗೋದು 10 ಗಂಟೆ ಆಗುತ್ತೆ. ಸೊ ಅವ್ರು ಹೋದ್ಮೇಲೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಓಕೆನಾ, ಸೊ ಹಾಗಾಗಿನೇ ವೀಡಿಯೋ ಲೇಟ್ ಆಯಿತು. ಓಕೆ, ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ತುಂಬ ಚೆನ್ನಾಗಿ ಬಂದಿದೆ. ಡಯಟು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಇವತ್ತು ಕೂಡ ತುಂಬ ಚೆನ್ನಾಗಿ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಸೊ ನಾಳೆ ಇನ್ನೊಂದು ಸೂಪರ್ ಆಗಿರೋಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್, ಹ್ಯಾವ್ ಅ ನೈಸ್ ಡೇ.